ಯಾವುದೇ ಪ್ರಶ್ನೆಗಳಿದೆ ದಯವಿಟ್ಟು ಕೇಳಿ. ಸೊ ಬೇಗವಂತವಾಗಿ ಇನ್ನೊಂದು 5 ನಿಮಿಷದಲ್ಲಿ ಮುಕ್ತಾಯ ಮಾಡೋಣ. ಗುರುಜಿ ನಮಸ್ತೆ. ಯಾ ನಮ್ಗೆ ಅದು SSY ಕ್ಲಾಸ್ ಅಲ್ಲಿ ಮೇರುದಂಡ ಅಂದ್ರೆ ಈ ತರ ಹೇಳ್ಕೊಟ್ಟಿದ್ರು ಗುರುಜಿ. ಅದೊಂದ್ ತರ ಇದೆ. ಎಸ್, ಅದೊಂದ್ ತರ ಇದೆ. ಥಮ್ಸ್ ಅಪ್ ಅಂತ ಹೇಳ್ತಾರೆ. ಈ ತರ ಅದಕ್ಕಿಂತ ಇದು ಚೆನ್ನಾಗಿ ಕೆಲಸ ಮಾಡುತ್ತೆ. ಓಕೆ ಗುರುಜಿ, ಥ್ಯಾಂಕ್ ಯು. ಚೆನ್ನಾಗಿತ್ತು ಗುರುಜಿ, ಇವತ್ತಿನ ಕ್ಲಾಸ್ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು. ರೈಟ್. ನಮಸ್ಕಾರ ಗುರುಗಳೇ. ನಮಸ್ಕಾರ. ಈಗ ನಿನ್ನೆ ಒಂದೆರಡು ಪಾಯಿಂಟ್ಸ್ಗಳು ಹೇಳಿದ್ರಿ ತಾವು. ಏನಂದ್ರೆ ಸ್ವಲ್ಪ ಜೋರಾಗಿ ಮಾತಾಡಿ. 2 ಪಾಯಿಂಟ್ಸ್ ಹೇಳಿದ್ರಿ ನಿನ್ನೆ. ಈಗ ಜೇನುತುಪ್ಪದಲ್ಲಿ 6 ನೆನೆಸಿದ ದ್ರಾಕ್ಷಿ, ಹೌದು ಹೌದು, ಅದನ್ನ ಎಷ್ಟು ದಿನ ಸೇವನೆ ಮಾಡ್ಬೇಕು? ಅಂದ್ರೆ ನಿಮ್ಗೂ ಆ ಪರಿಹಾರ ಆಗೋವರೆಗೂ ಮಾಡಿ ಅಷ್ಟೇ. ಅದಕ್ಕಿಂತ ಹೆಚ್ಚಾಗಿ ಮಾಡೋ ಅವಶ್ಯಕತೆ ಏನಿಲ್ವಲ್ಲ. ಎಷ್ಟು ವಾರ ಅಂತ ಏನಿಲ್ಲ, ವಾರನೇ ಇಲ್ಲ. ನಿಮ್ಗೆ ಆ ಪರಿಹಾರ ಆಗಿದ್ರೆ ಬಿಡ್ಬೋದು ಅಷ್ಟೇ. ಪರಿಹಾರ ಅಂದ್ರೆ ಸ್ವಲ್ಪ ಕಡಿಮೆ ಆದ್ರೆ ಸಾಕು. ಹೌದು ಅಷ್ಟೇ. ಆಮೇಲೆ ಮತ್ತೆ ಇನ್ನೊಂದು ಹೇಳಿದ್ರಿ, 1 ಕಪ್ ನೀರಿಗೆ ಏನ್ 1 ಚಮಚ ಗೋವರ್ಕ, 2 ಚಮಚನ? ಅಲ್ಲಿ ನಾನು ಎಷ್ಟು ಕೊಟ್ಟಿದ್ದೀನಿ ನಿಮ್ಗೆ? ಎರಡು ಚಮಚ ಕೊಟ್ಟಿದ್ರಲ್ಲ. 2 ಅದಕ್ಕೆ ಕೇಳ್ತಾ ಇದ್ದೀನಿ, ಸ್ವಲ್ಪ ನನ್ಗೆ ಅದು ಕನ್ಫ್ಯೂಸ್ ಆಗಿದೆ. 2 ಚಮಚ. ಆಮೇಲೆ ಇನ್ನೊಂದು ಶುಂಠಿ, ಮೆಣಸು, ಸಣ್ಣ ಹಿಪ್ಲಿ, ಇದು 3 ಸಮ ಪ್ರಮಾಣ. ಏನದನ್ನ ಫ್ರೈ ಮಾಡ್ಬೇಕಾ ಏನ್ ಹಾಗೆ? ಪೌಡರ್ ಮಾಡ್ಕೋಬೇಕು. ಅಂದ್ರೆ ಫ್ರೈ ಮಾಡೋದು ಅವಶ್ಯಕತೆ ಇಲ್ಲ? ಇಲ್ಲ, ಹಾಗೆ ಪೌಡರ್ ಮಾಡ್ಕೊಂಡು ಅದನ್ನು ಕಷಾಯ ತರ ಕುಡಿಬೇಕಾಗುತ್ತೆ. ಅದನ್ನು ದಿನಕ್ಕೆ 2 ಸಲ. ಅದು ಆಸ್ಮಾ, ಇದೆಲ್ಲ ಆಸ್ಮಾಕ್ ಚೆನ್ನಾಗಿ ಕೆಲಸ ಮಾಡುತ್ತೆ. ಆಸ್ಮಾ ಅಂದ್ರೆ ಇದು ಬಟ್ಟೆಯಿಂದ ಬರಬಹುದು, ಅಥವಾ ಆನುವಂಶಿಕೆಯಿಂದ ಬರಬಹುದು, ಅಥವಾ ಡಸ್ಟ್ ಇಂದ ಬರಬಹುದು, ಯಾವುದೇ ಕಾರಣ ಯಾವುದೇ ತೊಂದರೆ ಇಲ್ಲ. ಎದೆ ಎಲ್ಲ ಕಟ್ಕೊಂಡಂಗಾಗಿರುತ್ತೆ. ಇಲ್ಲಿ ಮತ್ ಇಂತಲೆಲ್ಲ ಕಫ ಗಟ್ಟಿ ಆಗ್ಬಿಡತ್ತ, ಉಸಿರಾಡ್ಲಿಕ್ಕೆ ಬರೋದಿಲ್ಲ, ಬೆನ್ನೆಲ್ಲ ನೋಸ್ತದೆ. ಖಂಡಿತ ನೀವು ಇದು ಪಾಲನೆ ಮಾಡಿ, ಮುದ್ರಾ ಪಾಲನೆ ಮಾಡಿ, ಮತ್ತೆ ಆಕ್ಯುಪ್ರೆಷರ್ ಕೊಟ್ಟಿದ್ದೀನಿ, ಆಕ್ಯುಪ್ರೆಷರ್ ಪಾಲನೆ ಮಾಡಿ. ನಿಮ್ಗೆ ಒಂದು ತರ ಅಲ್ಲ, ಎಲ್ಲಾ ತರ ಹೇಳಿದೀನಿ. ಕೊನೆಯದಾಗಿ ಅದ್ಭುತವಾದ ವಿಷಯ, ಪವಾಡಾಂಶ ಅಂದ್ರೆ ಧ್ಯಾನ. ಏನ್ರಿ ಅದ್ಭುತವಾದ ವಿಷಯ? ಧ್ಯಾನ. ಆಮೇಲೆ ಮತ್ತೆ ಎಲ್ಲಿ ಹೋದ್ರು ಇದೊಂಥರ ಹಸು ತರ, ಒಂದು ಹಸು ಕಥೆ ಇದೆ. ಎಲ್ಲಿಗೆ ಹೋದ್ರು ಅದೇ ಹೇಳ್ತಾ ಇರ್ತೀವಿ, ತಿರುಗಿ ಅಲ್ಲಿಗೆ ಬರೋದು. ಯಾವುದೇ ನೀವು ಹೆಚ್ಚು ಕ್ವಶನ್ ಕೇಳಕ್ ಹೋದ್ರೆ ನಾನು ಏನ್ ಹೇಳ್ತೀನಿ ಅಂದ್ರೆ ಧ್ಯಾನ ಮಾಡಿ ಅಂತ ಹೇಳ್ತೀನಿ ಅಷ್ಟೇ. ಅಂದ್ರೆ ತಪ್ಸ್ಕೊಂಡಾಗ ಅಂತ ಇಲ್ಲ, ತಪ್ಸ್ಕೊಂಡಾಗ ನಾನು ಹೇಳ್ತಾ ಇಲ್ಲ, ಆದ್ರೆ ಇರೋ ಸತ್ಯ ಅದು ಅಷ್ಟೇ. ಈಗ ತಾವು ಇವತ್ತು ಭೃಂಗರಾಜ ಅಂತ ಹೇಳಿದ್ರಿ. ಭೃಂಗರಾಜ ತೈಲ, ಬ್ರಾಹ್ಮೀನು ಅಂತಾರೆ ಇದಕ್ಕೆ. ಸಂಸ್ಕೃತದಲ್ಲಿ ಭೃಂಗರಾಜ ಅಂತಾರ, ಕನ್ನಡದಲ್ಲಿ ಕಾಡಿಗರ್ಗ ಅಂತಾರ. ಕನ್ನಡದಲ್ಲಿ ಕಾಡಿಗರ್ಗ. ಈ ಕಾಡಿಗರ್ಗ ಸೊಪ್ಪು ವರ್ಷದಲ್ಲಿ 2 ಸಲ 3 ಸಲ ಯೂಸ್ ಮಾಡ್ತಾರೆ. ಯಾವಾಗ? ಒಂದೆಲಗ ಬೇರೆ. ಇದು ಕಾಡಿಗರ್ಗ ಎಲೆ ಉದ್ದಾಗಿರತ್ತೆ, ಒಂದೆಲೆಗ ಒಂಥರ ರೌಂಡ್ ಆಗಿ ಕುಸುರಾಗಿರತ್ತ. ಇದು ಏನಂದ್ರೆ ತಿಥಿ ಮಾಡ್ತಾರಲ್ರಿ, ಹಿರಿಯರ ತಿಥಿ ಅಂತ ಮಾಡ್ತಾರಲ್ಲ, ಅವಾಗ ಸ್ವಲ್ಪ ಪಲ್ಯದಲ್ಲಿ ಆಗ್ಲಿ ಅಥವಾ ಚಟ್ನಿಯಲ್ಲಿ ಒಂದರಿಯಲ್ಲಿ ಆದ್ರೂ ಮಿಕ್ಸ್ ಮಾಡ್ಬೇಕಂತೆ. ಅಂದ್ರೆ ಅದನ್ನ ಅವರಿಗೆ ಸದ್ಗತಿ ದೊರೆಯುತ್ತ ಅಂತ ಹೇಳ್ತಾರೆ, ಹಿರಿಯರು ಹೇಳ್ತಾರ. ಅವಾಗ ವರ್ಷದಲ್ಲಿ 2 ಸಲ ಅದನ್ನ ಉಪಯೋಗ ಮಾಡ್ತಾರೆ. ಆಮೇಲೆ ಇದ್ರ ಉಪಯೋಗ ಬಹಳಷ್ಟಿದೆ. ಇದು ಎಲ್ಲರ ಗಾಯ ಅಂದ್ರೆ ನಾನು ಅದು ತಿಳ್ಕೊಂಡಿದ ಮೇಲೆ ಅರ್ಥ ಆಯ್ತು. ಅಷ್ಟು ಅದ್ಭುತವಾದಂತ ಆಮೇಲೆ ಆ ಎಲೆನ ಎಣ್ಣೆ ಕಾಯ್ದು ತಲೆಗೆ ಹಚ್ಚಿದ್ರು ಕೂಡ ಅಷ್ಟು ಮಹತ್ವ ಇದೆ ಇದು. ಹೌದು. ನಮಸ್ಕಾರ ಗುರುಗಳೇ, ಧನ್ಯವಾದ. ರೈಟ್. ಸೊ ಸ್ನೇಹಿತರೆ, ಯಾರಾದ್ರೂ ಹೆಚ್ಚು ದೀರ್ಘಕಾಲ ವ್ಯಾಧಿಗಳು ಅಂದ್ರೆ ಅವ್ರಿಗೆ ಗುಣ ಆಗ್ತಾ ಇಲ್ಲ ಅಂತವ್ರನ್ನ ಕರ್ಕೊಂಡು ಹೋಗಿ ಹಾಸ್ಪಿಟಲ್ ತೋರಿಸೋದು ಏನು ಪ್ರಯೋಜನ ಅಷ್ಟೇ. ಅಂದ್ರೆ ಈಗಾಗಲೇ ಡಾಕ್ಟರ್ಸ್ ಹೇಳಿರ್ತಾರೆ, ಕ್ಯಾನ್ಸರ್ ಹೆಚ್ಚಾಗಿದೆ, ತೀವ್ರತೆ ಆಗಿದೆ, ಇನ್ನು ಏನು ಮಾಡಕ್ಕಾಗಲ್ಲ, ಅವ್ರನ್ನು ಕರ್ಕೊಂಡು ಹೋಗಿ ಅಂತ ಹೇಳಿದ್ಮೇಲೆ ನಾವೇನ್ ಮಾಡ್ತೀವಿ ಗೊತ್ತಾ, ಇನ್ನೂ ಏನೋ ಸ್ವಲ್ಪ ಆಸೆ ಇಟ್ಕೊಂಡು ಹಾಗೆ ಅವ್ರನ್ನ ಹಾಸ್ಪಿಟಲ್ ಇಡೋದು. ಅವನು ಪೂರ್ತಿ ಒಂಥರ ಹೇಳ್ಬೇಕಂದ್ರೆ ಅವನು ಜಾಸ್ತಿ ನೋವು ಉಂಟಾಗ್ತಾ ಸ್ನೇಹಿತರೆ. ಅದೆಲ್ಲ ಮಾಡಕ್ ಹೋಗ್ಬಾರ್ದು, ಬಿಟ್ಟು ಅರ್ಥ ಮಾಡ್ಕೊಳ್ಳಿ. ಏನ್ ಮಾಡ್ಬೇಕು ಅಂತಂದ್ರೆ, ಮಾಡ್ಬೇಕಾಗಿರೋದು ಬೇರೆ. ಏನ್ ಗೊತ್ತಾ, ಅವರು ಸಮಗ್ರ ಜೀವನ ಶೈಲಿ ಕೊಡಿ. ಕರ್ಕೊಂಡ್ ಬಂದು ಒಂದು ಹಸು ಅಂದ್ರೆ ನಾಟಿ ಹಸು ಇರುವಂತ ಪ್ಲೇಸ್ ಅಲ್ಲಿ ಒಂದು ಮಂಚ, ಒಂದು ನೀಟಾಗಿ ಒಂದು ಬೆಡ್ ಹಾಕಿ
ನಾಟಿ ಹಸು ಇರ್ಬೇಕಲ್ಲಿ ಪಕ್ಕದಲ್ಲಿ, ಆ ಸುತ್ತಮುತ್ತ ಇರಬೇಕು, ಇಲ್ಲಿ ದೂರದ ಇರಬಾರ್ದು. ನಾಟಿ ಹಸು ಇರುವಂತ ಪ್ರಾಂತದಲ್ಲಿ, ಆ ಪ್ರದೇಶದಲ್ಲಿ ಸುತ್ತಮುತ್ತ ಆ ವೈಬ್ರೇಷನ್ಸ್, ಆ ಪ್ರಕಂಪನಗಳಿರ್ಲಿ. ಅಲ್ಲಿ ಒಂದು ಕಾಟು, ಒಂದು ಮಂಚ ಹಾಕಿ ನೀಟಾಗಿ ಅವ್ರಿಗೆ ಒಂದು ಅಭ್ಯಂಗ ಸ್ನಾನ ಮಾಡಿಸೋದು, ಒಂದು ಅಗ್ನಿಗೋತ್ರ ಮಾಡಿಸೋದು. ಅದು ಆ ನೀರು, ಆ ವಿಭೂದಿಯನ್ನು ಸ್ವಲ್ಪ, ಆ ವಿಭೂದಿ ಎಲ್ಲ ಅದ್ರ ನೀರಲ್ಲಿ ಹಾಕಿ ಆ ನೀರು ಕುಡಿಸೋದು ಅಲ್ವಾ, ಇಂಥದ್ದೆಲ್ಲ ಮಾಡಿ. ಆಮೇಲೆ ಒಳ್ಳೆ ಆಹಾರ ಕೊಡಿ. ಒಳ್ಳೆ ಆಹಾರ ಅಂದ್ರೆ ಈ ಏಟು ತುಪ್ಪದ ಆಹಾರ, ಏಟು ತುಪ್ಪದ ಸೇವನೆ ಮಾಡ್ಬೇಕು ಪ್ರತಿ ಆಹಾರ ಜೊತೆಗೆ, ಅದು ಮಾಡಿ ಅಲ್ವಾ. ಸ್ವಲ್ಪ ಮಜ್ಜಿಗೆ ಕೊಡ್ತಾ ಇರಿ, ಅದು ಏಟು ಹಾಲೇ ಕೊಡ್ತಾ ಇರಿ. ಏಟು ಹಾಲು ಸಂಬಂಧ ಮಜ್ಜಿಗೆ ಕೊಡಿ, ಏಟು ಹಾಲು ಕೊಡೋದು ಬೇಡ. ಸೊ ಈ ತರ ನಾವು ಮಾಡ್ಬೇಕಾಗಿರೋದು ಸಮಗ್ರ ಜೀವನ ಶೈಲಿ ನಡೆಸ್ಬೇಕು ಅವ್ರಿಗೆ ಕೊನೆ ಟೈಮಲ್ಲಿ. ಹಾಗೇನಾಗ್ತದೆ ಗೊತ್ತಾ, ಪೂರ್ತಿ ರೋಗವನ್ನೇ ತಿರುಗಿಸ್ಬೋದು ಒಂದು. ಎರಡನೇದು, ದೀರ್ಘಕಾಲ ಬದುಕ್ತಾರೆ. ಹಾಸ್ಪಿಟ್ಲ್ಗಿಂತ ಇದು ತುಂಬಾ ಉತ್ತಮ, ಅರ್ಥ ಮಾಡ್ಕೊಳ್ಳಿ. ಯಾವುದೇ ಯಾವುದೇ ಚಿಕಿತ್ಸಾ ಕೆಲಸ ಮಾಡ್ತಾ ಇಲ್ಲ ಅಂತಂದ್ರೆ ನಮ್ಮ ಹತ್ರ ಒಂದು ಚಿಕಿತ್ಸಾ ವಿಧಾನ ಇದೆ, ಅದು ಪಾಲನೆ ಮಾಡಿ ಅಷ್ಟೇ. ಅದು ಬೇಕಾದ್ರೆ ನಾನು ಈಗಾಗಲೇ ಹಿಂದಿನ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೀನಿ. ಯಾವ ಚಿಕಿತ್ಸಾ ಕೆಲಸ ಮಾಡ್ತಾ ಇಲ್ಲ ಅಂದ್ರೆ ಏನ್ ಮಾಡ್ಬೇಕಪ್ಪ ಅಂತ ವ್ಯಕ್ತಿಗಳಿಗೆ ಏನ್ ಮಾಡ್ಬೇಕಂತ ನಾನು ಹಿಂದಿನ ಕ್ಲಾಸಲ್ಲಿ ಒಂದು ಸೆಷನ್ ಮಾಡಿದ್ದೀನಿ. ದಯವಿಟ್ಟು ಅದು ಗಮನಿಸ್ಕೊಳ್ಳಿ, ನಿಮ್ಗೆ ಅರ್ಥ ಆಗುತ್ತೆ ಏನ್ ಮಾಡ್ಬೇಕಂತ. ರೈಟ್ ಸ್ನೇಹಿತರೆ, ಯಾವ್ದೋ ಕ್ವಶನ್ಸ್ ಇದೆ ಕೇಳಿ. ಗುರುಜಿ ನಮಸ್ತೆ ಗುರುಜಿ. ನಮಸ್ತೆ. ಗುರುಜಿ ಆಕ್ಯುಪ್ರೆಷರ್ ಪಾಯಿಂಟ್ ತೋರ್ಸಿದ್ರಲ್ಲ ಗುರುಜಿ ಬ್ಯಾಕ್ ಪೇನ್ಗೆ, ಅದು ಎಷ್ಟು ಸರ್ತಿ ಪ್ರೆಸ್ ಮಾಡ್ಕೋಬೇಕು ಗುರುಜಿ ಒಂದೊಂದ್ ಪಾಯಿಂಟ್? ಒಂದು ಪಾಯಿಂಟ್ ಮೇಲೆ 10 ಇಂದ 20 ಸರಿ, ಒಂದು ಬಾರಿ. ಹಾ ಗುರುಜಿ. ಮತ್ತೆ ಮಧ್ಯಾಹ್ನ ಸಾಯಂಕಾಲ 3 ಟೈಮ್. ಮೇರುದಂಡ ಮುದ್ರೆ ಎಷ್ಟ್ ಸರ್ತಿ ಮಾಡ್ಬೇಕು ಗುರುಜಿ ಅದು ಒಂದ್ ದಿನಕ್ಕೆ? ಅದು ಮಾಡಿದ ತಕ್ಷಣವೇ ಒಂದು 10 ನಿಮಿಷಲ್ಲೇ ಗುಣ ಆಗತ್ತೆ. ಆದ್ರೆ 20 ನಿಮಿಷ ಮಾಡಿ ಬಿಡ್ಬೋದು. ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಪೇನ್ ಇರುವಾಗೆಲ್ಲ ಮಾಡಿ, ಪರವಾಗಿಲ್ಲ. ಥ್ಯಾಂಕ್ಸ್ ಗುರುಜಿ, ಥ್ಯಾಂಕ್ಸ್. ರೈಟ್ ಸ್ನೇಹಿತರೆ, ಇನ್ಯಾರಾದ್ರೂ ಮಾತಾಡ್ಬೇಕಂದ್ರೆ ದಯವಿಟ್ಟು ಬೇಗ. ಹಲೋ ನಮಸ್ತೆ ಸರ್. ನಮಸ್ತೆ. ಈಗ ಬ್ಯಾಕ್ ಪೇನ್ಗೆ ಆಪರೇಷನ್ ಆಗಿರ್ತದಲ್ಲ, ಹ್ಮ್ ಅವ್ರು ಈ ಮುದ್ರಾ ಹಾಕಿ ಇದನ್ನ ಮಾಡಿದ್ರೆ ನಡೀತದ? ನಡೀತಾ ತೊಂದ್ರೆ ಇಲ್ಲ, ಹಾ ಮಾಡ್ಬೋದು. ಅದ ನಮ್ ಬ್ರದರ್ಗೆ ಆಪರೇಷನ್ ಮಾಡ್ಯಾರ, ಬ್ಯಾಕ್ ಪೇನ್ 2 ಸಲ ಆಗೈತೆ. ಅದು ಆಪರೇಷನ್ ಮಾಡಬಾರ್ದು, ಮಾಡಿದ ಮೇಲೆ ಮಾಡಿಸ್ಕೊಂಡ್ಬಿಟ್ಟಾರ ಅವ್ರು. ಹ್ಮ್ ಹಾ ಈಗ ಧ್ಯಾನ ಬರ್ತೀನಿ, ಇದನ್ ಮಾಡ್ತೀನಿ ಅಂತ ಹೇಳಿ ಇದನ್ ಮಾಡ್ಲಿಕತ್ತಾರ. ಮೊನ್ನೆ 1-2 ವಿಡಿಯೋನು ಕಳ್ಸೇ ನಿಮ್ಮು ನಾನು ಆಕ್ಯುಪ್ರೆಷರ್ಗೆ. ಅದಕ್ಕೆ ಕೇಳಿದೆ ಅದನ್ನ ನಿಮ್ಗ. ಮಾಡುವ. ಹಾ ಥ್ಯಾಂಕ್ ಯು ಸರ್. ಸರ್, ಹಸಿ ತರಕಾರಿ ಜ್ಯೂಸು ಇದು ಎಲ್ರಿಗೂ ಒಳ್ಳೇದು ಅಂತ ನೀವ್ ಹೇಳ್ಕೊಟ್ರಿ. ಆದ್ರೆ 65 ವರ್ಷ ಏಜ್ನವ್ರಿಗೆ, ನಿಮ್ಗೆ ಏಜ್ ಆಗಿದೆ, ಆದಷ್ಟು ತುಂಬಾ ಚೆನ್ನಾಗಿ ಬೇಯಿಸಿ ತರಕಾರಿ ಯೂಸ್ ಮಾಡಿ ಅಂತ ಹೇಳಿದಾರೆ ಸರ್. ಇದೇಕ್ ಸರ್? ಇಲ್ಲ ಆ ತರ ಇಲ್ಲ. ಬೇಯಿಸಿದ ಆಹಾರ ಅಂದ್ರೆ ಏನಾಗತ್ತಂದ್ರೆ ಅವ್ರಿಗೆ ಜೀರ್ಣಶಕ್ತಿ ಹೆಚ್ಚು ಯೂಸ್ ಮಾಡ್ಬೇಕು ಬೇಯಿಸಿದ ಆಹಾರ ತಿಂದ್ರೆ. ಯಾಕಂದ್ರೆ ಅದ್ರ ಒಳಗಡೆ ನೀವು ಏನ್ ಮಾಡ್ತೀರ ಗೊತ್ತಾ, ಬೇಯಿಸಿದ ಆಹಾರ ಜೊತೆಗೆ, ಬೇಯಿಸಿದ ಆಹಾರ ಒಂದೇ ಅಲ್ಲ, ಜೊತೆಗೆ ಆಯಿಲು ಮತ್ತೆ ಉಪ್ಪು ಎಲ್ಲ ಇದು ಹೇಳ್ಬೇಕಂದ್ರೆ ಇನ್ನೂ ಸ್ವಲ್ಪ ಸ್ಪೈಸಸ್ ಎಲ್ಲ ಆ್ಯಡ್ ಮಾಡ್ತೀರಲ್ಲ, ಇದೆಲ್ಲ ಮಿಶ್ರಣ ಮಾಡಿ ನೀವು ತಯಾರು ಮಾಡ್ತೀರಿ. ಯಾವುದೇ ಒಂದು ಸಬ್ಜಿ ರೆಡಿ ಮಾಡ್ಬೇಕಂದ್ರೂ, ಸಾಂಬಾರು ಯಾವ್ದು ರೆಡಿ ಮಾಡಿದ್ರು, ಯಾವ ತಯಾರು ಮಾಡಿದ್ರು ಇದೆಲ್ಲ ಮಾಡ್ತೀರಿ. ಅದೆಲ್ಲ ಜೀರ್ಣ ಮಾಡೋಕ್ಕೆ ಕಷ್ಟ, ಜೀರ್ಣಶಕ್ತಿ ಕಡಿಮೆ ಇರ್ತದೆ ಅವ್ರಿಗೆ. ಆದಷ್ಟು ಜ್ಯೂಸ್ ಮುಖಾಂತರ ಕೊಡಿ. ಅಂದ್ರೆ ನಾನು ಹೇಳೋದು, ಈ ಹಸಿ ತರಕಾರಿ ಜ್ಯೂಸ್ಗಳು ಮತ್ತೆ ಸೊಪ್ಪು ಎರಡನ್ನೂ ಜ್ಯೂಸ್ ಮುಖಾಂತರ ಕೊಡಿ. ಈ ಹಣ್ಣುಗಳ ರಸನೂ ಅಷ್ಟೇ ಜ್ಯೂಸ್ ಮುಖಾಂತರ ಕೊಡಿ, ಅದು ತುಂಬಾ ಒಳ್ಳೇದು. ಅಂದ್ರೆ ಅವ್ರಿಗೆ ಬೇಕಾಗಿರೋದು ಈಗ ಯಾವುದೇ ಆಹಾರ ತಿಂದ್ರೆ ಏನ್ ಬೇಕು ಅವ್ರಿಗೆ, ಯಾರೋ ಹೇಳಿರ್ತಾರೆ ಆತರ, ಅದು ನಾನು ಅದ್ರ ಮೇಲೆ ಹೆಚ್ಚು ಕಾಮೆಂಟ್ ಮಾಡಲ್ಲ, ಅದು ಕರೆಕ್ಟ್ ಅಲ್ಲ. ಯಾಕಂದ್ರೆ ನೋಡಿ, ನೀವು ಫಸ್ಟ್ ಆಫ್ ಆಲ್ ನೀವು ಬಯಸಿದ್ರಿ, ಬಯಸಿದ ಆಹಾರದಲ್ಲಿ ಎಷ್ಟು ವಿಟಮಿನ್ಸ್ ಇರ್ತದೆ, ಎಷ್ಟು ಮಿನರಲ್ಸ್ ಇರುತ್ತೆ ಹೇಳಿ? ಮಿನರಲ್ಸ್ ಹೋಗಿರ್ತದೆ, ವಿಟಮಿನ್ಸ್ ಹೋಗಿರ್ತದೆ. ನೀವು ನೀರಲ್ಲಿ ತೊಳೆಯುವಾಗನೇ ಹೋಗ್ಬಿಡ್ತದೆ ಹೆಚ್ಚು. ಹೇಳ್ಬೇಕಂದ್ರೆ ನಾವು ಈಗಾಗಲೇ ಹೇಳಿದಲ್ಲ, ಕಟ್ ಮಾಡೋದು, ವೆಜಿಟೇಬಲ್ಸ್ ಹಾಗೆ ಇಡೋದು, ಅದ್ರ ಇಮಿಡಿಯೇಟ್ ತಕ್ಷಣವೇ ನಾವು ಸೇವನೆ ಮಾಡಲ್ಲ, ಆದ್ರೂ ಬಳಸಲ್ಲ ನಾವು, ಅವಾಗ ಅದನ್ನು ಹೋಗ್ತದೆ. ಅಲ್ಲಿ ಹೇಳ್ಬೇಕಂದ್ರೆ ಒಂದು 20% ಹೋಗ್ಬಿಡ್ತದೆ. ಬಯಸುವಾಗ 60-70% ಹೋಗಿರ್ತದೆ. ಇನ್ನೇನಿರ್ತದೆ ನಿಮ್ಗೆ? ಒಂದು ಹೇಳ್ಬೇಕಂದ್ರೆ ಒಂದು 20% ಇರ್ಬೋದು ಅಲ್ವಾ? ಆ 20% ಅವ್ರು ಸೇವನೆ ಮಾಡಿ, ಅವರು ಏಜ್ ಆಗಿರ್ಬೋದು, 65 ವರ್ಷ ಇರಲಿ, 70 ವರ್ಷ ಇರಲಿ, ಅವರು ಸೇವನೆ ಮಾಡಿದ್ರೆ ಅವ್ರಿಗೆ ಬರುವಂತ ಪೋಷಕಾಂಶಗಳು ಯಾವುದು, ಎಷ್ಟು ಪೋಷಕಾಂಶಗಳು ಸಿಗತ್ತೆ ದೇಹಕ್ಕೆ? ತುಂಬಾ ಕಡಿಮೆ ಪ್ರಮಾಣ. ಅದಕ್ಕಿಂತ ಒಳ್ಳೇದೇನಪ್ಪ ಅಂದ್ರೆ, ಜೀರ್ಣ ವೇಗವಂತವಾಗ್ಲಿ, ಒಳ್ಳೆ ಪೋಷಕಾಂಶ ಸಿಗ್ಲಿ ಅಂದ್ರೆ ಖಂಡಿತವಾಗಿ ಜ್ಯೂಸ್ ಮುಖಾಂತರ ಕೊಡಿ ಅವ್ರಿಗೆ.
ಓಕೆ ಸರ್, ಥ್ಯಾಂಕ್ ಯು. ನಮಸ್ತೆ ಸರ್. ಹಾ. ಶರಣಾರ್ಥಿಗಳು. ನಾನು ನೆಟ್ವರ್ಕ್ ಬರ್ತಾ ಇಲ್ರಿ ಸರ್. ಬೆಳಿಗ್ಗೆ ಧ್ಯಾನದಲ್ಲಿ ಕುಂತಾಗ್ರಿ ಅದು ಯಾವಾಗ ತಮ್ಮದು ಸ್ಟಾಪ್ ಆಗುತ್ತೆ ನನ್ಗೆ ಗೊತ್ತಾಗೋದಿಲ್ರಿ. ಹಾಗ ಧ್ಯಾನದಲ್ಲಿ ಏನಾಗಿರ್ತಿ ಇನ್ನು ಸ್ಟಾಪ್ ಆಗ್ತಾ ಇಲ್ಲ ಅಂತ ಕೊನೆಗೆ ಎಷ್ಟು ತಮ್ಮ ಕಾರ್ಯಕ್ರಮ ಮುಗುವಾಗ ನನಗೆ ಎಚ್ಚರ ಆಗಿಬಿಡ್ತದೆ ಅದು. ಆಮೇಲೆ ಇನ್ನೊಂದ್ ಏನ್ರದು ನೆಟ್ವರ್ಕ್ ಸಮಸ್ಯೆ ಆಯ್ತು. ಮಕ್ಕಳ ಕಾರ್ಯಕ್ರಮದಲ್ಲಿ ಏನೋ ಕತೆ ಹೇಳ್ತೇನೆ ಅಂತ ನಾನು ಹೇಳಿದೆ, ಅವಾಗನು ನೆಟ್ವರ್ಕ್ ಸಮಸ್ಯೆ ಆಯ್ತಂತು. ಹೀಗಾಗಿ ನಾನು ಭಾಗವಹಿಸ್ಲಿಕ್ಕೆ ಆಗ್ತಾ ಇಲ್ರಿ. ಆಮೇಲೆ ಇವತ್ತೆ ಬೆಳಿಗ್ಗೆ ನೆಟ್ವರ್ಕ್ ಇತ್ತು. ಮನೋರಮಾ ಮೇಡಮ್ ಅವ್ರದ್ದು ಕೇಳಿದ್ರೆ ನಾನು ಹಲವಾರು ಧ್ಯಾನದಲ್ಲಿ ನನಗೂ ಸಾಕಷ್ಟು ಅನುಭವ ಆಗಿದೆ ಅವ್ರದ್ದು. ಅದ ಸರ್ ಏನಾಯ್ತರದು, ನಮ್ಗ ಒಬ್ರದ್ದು ನಮ್ಮ ನೆಂಟ್ರದು ಬಂಗಾರ ಹೋಗಿತ್ರದು. ಬಂಗಾರ 22 ತೊಲೆ ಇತ್ರದು. ಎಲ್ಲೋ ಇಟ್ಟಿದ್ರು ಏನಾಗಿತ್ತು ಗೊತ್ತಾಗ್ಲಿಲ್ರದು. ಆವಾಗ ನನಗ ಧ್ಯಾನದಲ್ಲಿ ನೋಡು ಅಂತ ಹೇಳಿದಾಗ್ರಿ ನಾನು ನೋಡಿದೆ. ನೋಡಿದಾಗ ಮನೆಯಲ್ಲೇನೆ ಇದೆ, ಎಲ್ಲೂ ಹೋಗಿಲ್ಲ ಅಂತ ನಾನು ಹೇಳಿದೆ. ಅದು ಇಡೀ ಮನೆಯಲ್ಲೆಲ್ಲ ಕಿತ್ತಾಕಿದ್ರು ಸಿಗ್ಲೇ ಇಲ್ರದು. ಕೊನೆಗೆ ಎಲ್ಲಿದಂತೆ ಕೊನೆಗೆ 2 ತಿಂಗಳ ನಂತರ ಅದು ಹೇಗೆ ಇತ್ತಲ್ರ ಹಾಗೆ ಒಂದು ಅಲ್ಲೇ ಹತ್ರನರೇ ಅವ್ರ ಕಣ್ಣೆದ್ರಿ ಕಾಣುವ ಅಷ್ಟ್ರಲ್ಲೇನೆ ಇತ್ರದು. ಅದು ಹೇಗಿತ್ತು ಏನು ಗೊತ್ತಾಗ್ಲಿಲ್ರಿ. ಅವ್ರಿಗೆ ಏನಪ್ಪ ಪವಾಡ, ಇದು ಪವಾಡ ಎಲ್ಲ ಏನೋ ನಾನು ಧ್ಯಾನದಲ್ಲಿ ಕಂಡಿತ್ತು, ನನ್ನನ್ನು ಒಂದು ಮಟ್ಟಕ್ಕೆ ಏರ್ಸಬೇಡ್ರಿ ಅಂತ ನಾನು ಕೈ ಮುಗಿದು ಅವ್ರಿಗೆ ಕೇಳ್ಕೊಂಡಿರೋದು. ಅಂದಿನಿಂದ ಇಲ್ಲಿವರೆಗೆ ಹಲವಾರು ಜನರು ತಮ್ಮ ಸಮಸ್ಯೆ ಏನಾದ್ರೂ ಇದ್ರೆ ನನ್ನ ಹತ್ರಕ್ಕೆ ಬರ್ತಾರದು. ಏನೋ ಒಂದು ಅವ್ರಿಗೆ ಒಬ್ರು ಒಂದು ತುಂಬಾ ವರ್ಷದಿಂದ ಮಕ್ಕಳಾಗಿರ್ಲಿಲ್ರದು. ಇನ್ನೊಂದು ಮದುವೆ ಮಾಡ್ಬೇಕಂತ ಇದೆ ವಿಚಾರ. ಮತ್ತೆ ಏನಂತ ಅವ್ರು ನನ್ನ ಹತ್ರ ಬಂದಿರೋದು ಅಂತ ಕೇಳಿದಾಗ ನಾನು ಅದೋ ಒಂದು ಇದ್ನಾಗ್ಬಾರ್ದಂತ ನಾನು ಧ್ಯಾನದಲ್ಲಿ ಕುಂತಾಗ ಇವ್ ಏನ್ ಅದಾಳಲ್ರಿ ಅವಳಿಗೆ ಒಂದು ಕೈಯಲ್ಲಿ ಮಗು ಇದ್ದಂತೆ ಭಾಸ ಆಯ್ತರದು. ಅವಾಗ ನಾನು ಹೇಳಿದ್ರೆ ಇಲ್ಲ ಇವಳಿಗೆ ಆಗುತ್ತೆ, ಇನ್ನೊಂದು ಮದುವೆ ಬೇಡವೇ ಬೇಡ ಅಂತ ನಾನು ಹೇಳಿದೆ. ಆಗ ತಕ್ಷಣ 1 ವರ್ಷದೊಳಗೆ ಒಂದು ಮಗು ಆಯ್ತರದು ಅವ್ರಿಗೆ. ವೆರಿ ಗುಡ್. ಅದೇ ಹೀಗೆ ಹಲವಾರು ನನಗೆ ಒಂದು ಇದನ್ನ ಆಗ್ತಾ ಹೋದಲ್ರಿ. ಅದು ನನಗೆ ಇನ್ನೊಬ್ಬರನ್ನ ಕೇಳಿ ಒಂದು ಮಟ್ಟಕ್ಕೆ ಏರಿಸಿ ಒಂದು ಇದನ್ನ ಬೇಡ ಅಂತ ನನ್ಗೆ ಅನಿಸ್ತಾ ಇದ್ದಾರೆ. ಸುಮ್ನೆ ಹಲವಾರು ಸಮಸ್ಯೆಗಳ ಪರಿಹಾರ ನೋಡಂತ ನನಗೆ ನಿಮ್ಮಲ್ಲೇ ನೀವು ಕಂಡುಕೊಡ್ರಿ ಅಂತ ನಾನು ಹೇಳ್ತಾ ಇದ್ದಾರೆ. ನಿಮ್ಮ ಸಮಸ್ಯೆಗಳು ನನ್ನ ಹತ್ರ ಬೇಡ್ರದು. ನನ್ನಿಂದ ಯಾಕೆ ನೀವು ಪರಿಹಾರ ಮಾಡ್ಕೊಳ್ತೀರಿ? ನೀವೇ ಧ್ಯಾನ ಕೊಡ್ರಿ, ನಿಮ್ಮ ಸಮಸ್ಯೆಗಳಿಗೆ ನೀವೇ ಪರಿಹಾರ ಕಂಡುಕೊಡ್ರಿ ಅಂತ ನಾನು ಅವ್ರಿಗೆ ಕೇಳ್ತಾ ಇದ್ದೀನಿ. ಇವಾಗ ಅವ್ರಿಗೂ ಧ್ಯಾನ ಕೊಡ್ತಾ ಇದಾರ್ರಿ. ಅವ್ರಿಗೂ ಹಲವಾರು ಆಗ್ತಾ ಹೋದವ್ರಿ. ಸಮಸ್ಯೆಗಳು ಪ್ರತಿಯೊಬ್ಬರಿಗೂ ಉಂಟು ರೀ. ಅದೇ ಒಂದು ಈ ಲೌಕಿಕ ಸಮಸ್ಯೆಗಳಿಗೆ ಸ್ಪಂದನೆ ಮಾಡೋದಕ್ಕಿಂತನೂ ಆಧ್ಯಾತ್ಮಿಕ ಒಂದು ಆತ್ಮ ವಿಮರ್ಶನೆ ಹೇಳಿದ್ರಲ್ರಿ, ಅದಕ್ಕ ಒಂದು ಇದನ್ನು ಉಪಯೋಗ ಮಾಡ್ಕೊಂಡ್ರೆ ಸರಿ ಅನಿಸ್ತದಲ್ರಿ ಸರ್? ಎಸ್, ಕರೆಕ್ಟ್. ಸೊ ನೀವು ಅದೇ ಭೌತಿಕ ಸಮಸ್ಯೆಗಳು ಈ ದೇಹಕ್ಕೆ ಸಂಬಂಧಿಸಿದ್ದು, ಈ ಜನ್ಮಕ್ಕೆ ಸಂಬಂಧಿಸಿದ್ದು. ಆದ್ರೆ ಸ್ವಲ್ಪ ಬಾಧೆ ಕೊಡ್ತಾ ಇರ್ತದೆ, ಬಾಧಿಸ್ತದೆ. ಖಂಡಿತವಾಗಿ ಬಾಧೆ ಅನ್ನೋದು ಇರ್ತದೆ. ಒಂದು ಭೌತಿಕ ಸಮಸ್ಯೆ ಹೆಚ್ಚಾದ್ರೆ, ಯಾವುದೇ ಭೌತಿಕ ಸಮಸ್ಯೆ ಹೆಚ್ಚಾದ್ರೆ ನಮ್ಮ ದೇಹಕ್ಕೆ ಸ್ವಲ್ಪ ನೋವು ಅನಿಸ್ತದೆ. ಆದ್ರೆ ಹೆಚ್ಚು ಗಮನ ಅದಕ್ಕೆ ಕೊಟ್ರೆ ಏನ್ ಪ್ರಯೋಜನ ಇಲ್ಲ. ನೀವು ಹೇಳಿದ ಪ್ರಕಾರ ಆಧ್ಯಾತ್ಮಿಕಕ್ಕೆ ಹೆಚ್ಚು ಗಮನ ಕೊಡ್ಬೇಕಾಗತ್ತೆ. ಅವ್ರ ಶಕ್ತಿಯನ್ನು ಅಷ್ಟೇ ಆಧ್ಯಾತ್ಮಿಕಕ್ಕೆ ನಾವು ತೊಡಗಿಸ್ಕೋಬೇಕು ಹೆಚ್ಚಾಗಿ. ಅದು ತುಂಬಾ ಉತ್ತಮ. ಅದೇ ಇವಾಗ ನಮ್ಮ ಅತ್ತಿಗೆ ಹೇಳಿದ್ರಲ್ರದು, ಅರ್ಧಾಂಗ ವಾಯು ಆಗಿದ್ದೇನಾಗಂತ ಎಲ್ಲಾರು ನೋ ಅಂತ ಹೇಳ್ಬಿಟ್ಟಿದ್ರು. ಅವ್ರು ಬದುಕೋದ ಕಷ್ಟ ಅಂತ ಹೇಳ್ಬಿಟ್ಟಿದ್ರು. ಅವಾಗ ಅವರಿಗಾಗಿ ನಾನು ಹೆಚ್ಚಿಗೆ ಆತ್ಮೀಯತೆ ಅಂದುಕೊಳ್ಳಿ ನಾನು ಸ್ವಲ್ಪ ಅವರಿಗೆ ನಾನು ಧ್ಯಾನವನ್ನು ಬಳಸ್ಕೊಂಡಿರೋದು. ಪ್ರತಿನಿತ್ಯ 3 ಗಂಟೆವರೆಗೆ ಅವರಿಗಾಗಿ ಮೀಸಲಾಗಿಟ್ಕೊಂಡು ಅವ್ರಿಗೆ ಒಂದು ಒಳ್ಳೆಯ ಒಂದು ಇದನ್ನ ಆಗ್ಲಿ ಅಂತ ಹೇಳಿ, ಕಷ್ಟ ತ್ರಾಸ ಕೊಡ್ಬೇಡ್ರಪ್ಪ ಅಂತ ಹೇಳಿ ಒಂಥರ ಇದು ಮಾಡ್ಕೊಂಡಿರೋದು, ಸಂಕಲ್ಪ ಮಾಡ್ಕೊಂಡಿರೋದು. ಇವಾಗ ಒಂದು 60% ಅವ್ರಿಗೆ ಗುಣ ಆಗಿದ್ದಾರೆ. ತನ್ನಷ್ಟು ತಾನು ಎದ್ದು ಕುಂತು ಆಹಾರ, ಆಮೇಲೆ ನಮ್ಮದೆಲ್ಲ ಗುರ್ತಾ ಹಿಡೋದು, ಏನಾದ್ರು ಹೇಳ್ಬೇಕಾದ್ರೆ ಬಾಯಿ ಬಂದಿಲ್ಲ ಅದು ಒಂದು ಕೈ ಮುಖಾಂತರ ಒಂದು ಈ ರೀತಿ ಸೂಚನೆಗಳು ಕೊಡ್ತಾ ಇದಾರೆ. ಬೇಕು ಬೇಡ ಅಂದ್ಕೊಳ್ಳಿ ಒಂದ್ ಸ್ವಲ್ಪ ನನಗೇನೋ ಒಂಥರ ಮನಸ್ಸಿಗೆ ಒಂಥರ ಇದಾಗಿಬಿಡ್ತಿದಾರೆ. ಇನ್ನೂ ಅವ್ರಿಗೆ ಸುಧಾರಣೆ ಆಗ್ಲಿ. ಯಾಕಂದ್ರೆ ಹೋಯ್ತರು ಎಲ್ಲಿವರೆಗೆ ಬಾರದು ಬಪ್ಪದು ತಪ್ಪದು ನಮ್ಮ ಕರ್ಮಗಳನ್ನ ಉಣ್ಲೇಬೇಕಿರೋದು. ಅದು ಒಂದು ಸತ್ಸಂಕಲ್ಪಗಳಿಂದ ಅದು ಸ್ಪಂದನ ಆಗ್ಬೋದಲ್ರಿ? 100% ಆಗಲ್ಲ. ಈಗಾಗಲೇ ನಾನು 2-3 ಇನ್ಸಿಡೆಂಟ್ ಶೇರ್ ಮಾಡಿದ್ದೀನಿ. ಅಂದ್ರೆ ನಿಜವಾಗಿ ಆಗಿರುವಂತ ಇನ್ಸಿಡೆಂಟ್ಸ್ ನಾನು ಶೇರ್ ಮಾಡಿದ್ದೀನಿ, ಹಿಂದಿನ ಕ್ಲಾಸಲ್ಲಿ ಶೇರ್ ಮಾಡಿದ್ದೀನಿ. ಅಂದ್ರೆ ಅವ್ರು ಬದುಕೋದೇ ಇಲ್ಲ, ವೇಸ್ಟ್. ಅದ್ರ ಒಂಥರ ಚಿತ್ರ ಎಲ್ಲ ಪೂರ್ತಿ ಬಾಡಿನೇ ಮಲ್ಟಿಪಲ್ ಫ್ರಾಕ್ಚರ್ಸ್ ಆಗಿರ್ತದೆ. ಒಂದು ಜರ್ನಲಿಸ್ಟು ಅದ್ರ ಬಗ್ಗೆ ನಾನು ಆ ಸ್ಟೋರಿನೂ ಹೇಳಿದ್ದೀನಿ, ಹಿಂದಿನ ಕ್ಲಾಸಲ್ಲಿ ಹೇಳಿದ್ದೀನಿ. ಅವ್ರು ಬದುಕೋದಿಲ್ಲ, ಅವರು ಎದ್ದಕ್ಕೆ ಆಗಲ್ಲ, ಒಂಥರ ಮಲ್ಟಿಪಲ್ ಆರ್ಗಾನ್ಸ್ ಪೂರ್ತಿ ಹೇಳ್ಬೇಕಂದ್ರೆ ಇಡೀ ದೇಹನೇ ಕೊಲ್ಯಾಪ್ಸ್ ಅಂದ್ರೆ ಹಾಗೆ ಇರ್ಬೇಕಷ್ಟೇ. ಅದೇ ಯಾವ ತರ ಅಂದ್ರೆ
ಹ್ಮ್ ಐಸ್ ಫ್ರೀಜ್ ಆಗ್ತದೆ ನೋಡಿ, ಆತರ ಎಲ್ಲಾ ಹಾ ಅವಯವಗಳು ಈ ತರ ಜಸ್ಟ್ ಆತರ ಇರ್ತದೆ ಅಷ್ಟೇ. ಹಾ ಒಂದು ಹಾ ಹಾ ಒಂದು ಬೆರಳು ಮೂವ್ ಆಗಲ್ಲ. ಹಾ ಹಾ ಅಂತ ಪರಿಸ್ಥಿತಿ ಇರುವಂತ ಒಂದು ಜರ್ನಲಿಸ್ಟ್ ಅವ್ರಿಗೆ ಆಕ್ಸಿಡೆಂಟ್ ಆಗಿರ್ತದೆ. ಓಕೆ, ಹಾ ಹ್ಮ್ ಏನೂ ಇಲ್ಲ, ಮತ್ತೆ ತಿರ್ಗಾ ಅವರು ರಿಕವರ್ ಆಗ್ತಾರೆ. ಯಾವ್ದ್ರಿಂದ ಅಂದ್ರೆ ಅವ್ರ ಮನಸ್ಸಿಂದ ರಿಕವರ್ ಆಗೋದು, ಮನಃಶಕ್ತಿನೇ. ಹಾ 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 ಅದು ಅದ್ಭುತವಾದ ವಿಷಯ ಆಗಿರೋದು. ಅದು ಈಗ ಇಂದಿನ ಕ್ಲಾಸಲ್ಲಿ ಹೇಳಿದೀನಿ. ಸೊ ಹ್ಮ್ ಆತರ ಅದೇ ಯಾವುದು ಅಸಾಧ್ಯ ಇಲ್ಲಮ್ಮ. ಅಂದ್ರೆ ಅಸಾಧ್ಯವಿಲ್ಲ ಅಂತ ಯಾಕಂದ್ರೆ ಮನಸ್ಸಿಗಿರುವ ಹ್ಮ್ ಶಕ್ತಿ, ನಮ್ಮ ಹ್ಮ್ ಮನಸ್ಸಿನ ಏನು, ಮನಸ್ಸು ಅನ್ನೋದು ನಮ್ಮ ಹ್ಮ್ ಆತ್ಮದಲ್ಲಿ ಭಾಗನೇ. ಮನಸ್ಸೇನು ಸಪರೇಟ್ ಅಲ್ಲ. ನಾವು ಹಾ ಅನ್ಕೊಂತೀವಿ ಹಾ ಅಷ್ಟೇ. ಮನಸ್ಸಂದ್ರೆ ನಾವು ಹ್ಮ್ ಅನ್ಕೊಳ್ಳೋದು ಈ ಚೇತನ ಮನಸ್ಸು ಒಂದೇ ಅಲ್ಲ, ಒಳಗಡೆ ಇರುವಂತ ಹ್ಮ್ ಅಂತರ ಮನಸ್ಸಿದೆ ನೋಡಿ. ಅಂತರ ಹ್ಮ್ ಮನಸ್ಸು ಹ್ಮ್ ಇದೆಯೋ ಅದು ಪ್ರಾಧಾನ್ಯ, ಅದು ಹೌದ್ ಪ್ರಮುಖವಾಗಿ ಹೌದ್ರಿ ನಾವು ಅರ್ಥ ಮಾಡ್ಕೋಬೇಕಾದ್ರು, ನಾವು ಬಳಸ್ಕೋಬೇಕಾದ್ರು ಪ್ರಮುಖವಾಗಿ ಹ್ಮ್ ಆ ಅಂತರ ಹ್ಮ್ ಮನಸ್ಸಿನೇ. ಅಂತರ ಹೌದ್ ಮನಸ್ಸೇ ನಮಗೆ ಪ್ರತಿಯೊಂದಕ್ಕೂ ಸಮಾಧಾನ, ಪ್ರತಿಯೊಂದು ಹೌದು ಆರೋಗ್ಯವನ್ನು ಕೊಡೋದು ಅದೇ. ಹ್ಮ್ ಹ್ಮ್ ಅದು ಜೊತೆಗೆ ಇರಬೇಕು. ಅದು ನಾವು ಸಕ್ರಿಯಗೊಳಿಸ್ಕೋಬೇಕಂದ್ರೆ ಧ್ಯಾನ ಬೇಕೇ ಬೇಕು ಮತ್ತೆ. ಹ್ಮ್ ಅದೇ ಒಂದು ವಾರ ಅವ್ರ ಹತ್ರ ಕುಂತ ಧ್ಯಾನ ಮಾಡಿದಾರೆ. ಅದು ಅಷ್ಟೇ ಅಲ್ದರದು ಅವ್ರಿಗೆ ನಿನಗೇನು ಆಗಿಲ್ಲ, ನಿನಗೇನಾಗಿದೆ ಅಂತ ನಾನು ಅವ್ರಿಗೆ ಒಂಥರ ಅವ್ರಿಗೆ ಏನು ಕೊಟ್ರೆ ಸ್ಫೂರ್ತಿ ಕೊಟ್ಟಿದ್ರು. ನಿನಗೆ ಏನು ಆಗೇ ಇಲ್ಲ, ನೀನು ಒಳ್ಳೆಯವ, ನೀನು ಇದನ್ನ ಮಾತಾಡು, ಪ್ರಯತ್ನ ಮಾಡು ಅಂತ ಹೇಳಿದಾಗ ಎಷ್ಟು ಖುಷಿಯಾಗಿ ನಗ್ತಾ ಇದ್ರು ಅವರು. ಕರೆಕ್ಟ್. ಅವ್ರಿಗೆ ಆನಂದ ಕೊಡೋದನ್ನೇ ನಮ್ಮದ ಕರ್ತವ್ಯ ಅಲ್ರದು. ಎಸ್ ಎಸ್. ಅವ್ರಿಗೆ ಆನಂದದಿಂದ ಬದುಕುವಂತ ಒಂದು ಸ್ಫೂರ್ತಿ ಒಂದು ವಾರ ಅವರ ಹತ್ರ ಇದ್ದುಕೊಂಡು ಇದ್ ಮಾಡಿದಾಗ ನನ್ಗೊಂದ್ ಸ್ವಲ್ಪ ಏನೋ ಒಂದು ಧ್ಯಾನದಲ್ಲಿ ಒಂದು ಶಕ್ತಿ ಇದೆ ಅಂತ ಒಂದ್ ಸ್ವಲ್ಪ ತಮ್ಮಿಂದ ಒಂದು ನನ್ಗೆ ಅನುಭವ ಐತ್ರಿ. ಅದಕ್ಕೆ ತಮ್ಮಿಂದ ಹಲವಾರು ಒಂದು ಅನುಭವ ತಿಳ್ಕೊಂಡು ತಾವು ಒಂದು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಅಂತ ತಮ್ಗ ಅನಂತ ಧನ್ಯವಾದಗಳು. ಶರಣಾರ್ಥಿಗಳು ಎಲ್ಲರಿಗೂ. ಎಸ್ ಮೇಡಮ್. ಸಾವಿತ್ರಿ ಮೇಡಮ್, ನೀವು ತಮ್ಮ ಸಹಕಾರ ಸ್ವಲ್ಪ ಇದಕ್ಕೂ, ಯಾವುದು ನಮ್ಮ ಮಕ್ಕಳು ಧ್ಯಾನ ಆಗ್ತಾ ಇದೆ, ಮಕ್ಕಳು ಧ್ಯಾನ ಮಾಡ್ತಾ ಇದ್ದಾರೆ, ಅವರು ಸ್ವಲ್ಪ ಮಕ್ಕಳ ಆಯ್ತಾಯ್ತು. ಧ್ಯಾನದಲ್ಲಿ ದಯವಿಟ್ಟು ನೀವು ಸ್ವಲ್ಪ ಭಾಗವಹಿಸಿ ಅವ್ರಿಗೂ ತಿಳಿಸ್ಕೊಡ್ಬೇಕಂತ ತಮಗೂ ವಿನಂತಿ. ದೀಪಾ ಮೇಡಮ್, ಓಕೆ. ದೀಪಾ ಮೇಡಮ್ ಇದ್ದೀರಾ? ಗುರುಜಿ, ಮಾತಾಡಿ ಮೇಡಮ್. ಮೇಡಮ್ಗೆ ಹೇಳಿದ್ದೆ ನಾನು, ಬನ್ನಿ ಅಮ್ಮ ಅಂತ ಹೇಳಿದ್ದೆ ನಾನು. ಅದೇ ಅವ್ರ ಏನೋ ನೆಟ್ವರ್ಕ್ ಪ್ರಾಬ್ಲಮ್ ಅಂತ ಹೇಳಿದ್ರು. ನಾನು ಅವ್ರಿಗೆ ಪರ್ಸನಲಿ ಫೋನ್ ಮಾಡಿದ್ದೆ ಗುರುಜಿ ನಾನು ಅವ್ರಿಗೆ. ಹೌದು. ಇವತ್ತು ಜಾಯಿನ್ ಆಗಿ ನಾನು ಅದೇ ಪೇಷಂಟ್ ಹತ್ರ ಇದ್ದೆ ಅಂದ ಕೂಡ್ಲೇ ಅಲ್ಲಿ ನನಗೆ ನೆಟ್ವರ್ಕ್ ಸಮಸ್ಯೆ ಐತ್ರು. ಆ ಪೇಷಂಟ್ ಕಡೆ ಸ್ವಲ್ಪ ಗಮನ ಕೊಟ್ಟಿರೋದು. ಇವತ್ತಿನಿಂದ ನಾನು 11 ಗಂಟೆಗೆ ನಾನು ಜಾಯಿನ್ ಆಗ್ತೇನೆ. ಇವತ್ತು ಕೃಷ್ಣನ್ ಬಗ್ಗೆ ನೀವು ಸ್ವಲ್ಪ ಹೇಳಿ ಅಮ್ಮ. ಇವತ್ತು ನಾವು ಕೃಷ್ಣನ 10 ಹೆಸರುಗಳನ್ನ ಹೇಳ್ತಾ ಇದ್ದೀವಿ. ನೀವು ಇವತ್ತು ಕೃಷ್ಣನ್ ಬಗ್ಗೆ ಸ್ವಲ್ಪ ವಿವರಣೆ ಕೊಡಿ ಮಕ್ಕಳಿಗೆ. ಯಾಕಂದ್ರೆ ಅವಕಾಶ ನಮ್ಗೆ ಎಲ್ಲರಿಗೂ ಕೊಟ್ಟಿದ್ದಾರೆ, ಎಲ್ಲರೂ ಉಪಯೋಗಿಸ್ಕೊಳ್ಳೋಣ. ಇವತ್ತು ಸ್ವಲ್ಪ ಕೃಷ್ಣ ಅದು 10 ಹೆಸರುಗಳನ್ನು ನಾವು ನಿಮ್ಗೆ ಕಳಿಸ್ತೀನಿ ನಾನು. ಇಲ್ಲ ಅಂದ್ರೆ ನೀವು ಗ್ರೂಪ್ ಅಲ್ಲಿ ಬರ್ತೀರಲ್ಲ, ಅವಾಗ ಗೊತ್ತಾಗುತ್ತೆ. ಅದನ್ನ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಮ್ಮ ಆಯ್ತಾ? ನೀವು ಹೇಳ್ತೀರಾ, ಖುಷಿ ಆಗುತ್ತೆ. ಕಟ್ ಕೇಳ್ತಾ ಇದಾರೆ ಸರ್. ಅವ್ರು ಹೇಳಿದ ವಿಷಯ ಇನ್ನೊಂದ್ಸಲ ತಾವ್ ಹೇಳ್ರಿ. ಅವ್ರು ಕಟ್ ಕೇಳ್ತಾರ, ಶಬ್ದ ಅರ್ಥ ಆಗಿಲ್ಲ. ಏನಿಲ್ಲ, ಅವ್ರು ಹೇಳ್ತಾರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಹ್ಞೂನ್ರಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಮಕ್ಕಳಿಗಿರುವಂತ ಕಾರ್ಯಕ್ರಮದಲ್ಲಿ ಕೃಷ್ಣನ ಬಗ್ಗೆ ಹೇಳ್ಬೇಕು ಅಂತ. ಕೃಷ್ಣ ಅದು ಸಂಬಂಧಿತ ಸ್ವಲ್ಪ ಜ್ಞಾನ ನೀವು ಹೆಚ್ಚಾಗಿ ಕೊಡ್ಬೋದು ಅಂತ ನಿಮ್ನು ಇನ್ವೈಟ್ ಮಾಡ್ತಾ ಇದ್ರು. ಆಯ್ತಾಯ್ತು. ಕೃಷ್ಣನಕ್ಕಿಂತನೂ ನಾನು ಕೆಲವೊಂದು ನೀತಿ ಕಥೆಗಳಂದ್ರೆ ಕೂಳೂರು ಕೊಡಗು ಇಂಥವ ಕೆಲವೊಂದು ಹೇಳ್ಬೇಕಲ್ಲ, ಭಕ್ತಿ ಸಂಬಂಧಪಟ್ಟದ್ದು ಹೇಳ್ಬೇಕಂತ ನನ್ಗೆ ಇಷ್ಟ ಆಯ್ತು. ಪ್ರಯತ್ನ ಮಾಡ್ತೇನ್ರಿ. ಪ್ರತಿದಿನ ಆತರ ಮಾಡಿದ್ರು ತುಂಬಾ ಸಂತೋಷ. ನಿಮ್ಮ ಆಳವಾದ ಜ್ಞಾನ ನಮ್ಗೆಲ್ಲರಿಗೂ ಬೇಕು. ಅಗತ್ಯವಾಗಿ ಸೇವೆ ಮಾಡುವಂತ ಭಾಗ್ಯ ನಮಗೆ ಕೊಟ್ಟದಕ್ಕೆ ಧನ್ಯವಾದಗಳು. ಹಾ ಹೇಳಿ. ಸ್ವಲ್ಪ ತಮ್ದು ಕಟ್ ಕೇಳ್ತಾ ಇದಾರೆ ಮೇಡಮ್, ಸರಿಯಾಗಿ ನನಗೆ ಇದಾಗ್ತಾ ಇಲ್ಲ. ಪ್ರಾಬ್ಲಮ್ ಇದೆ ಇವತ್ತು, ಸ್ವಲ್ಪ ಕರೆಂಟ್ ಇಲ್ಲ, ನೆಟ್ವರ್ಕ್ ಪ್ರಾಬ್ಲಮ್ ಆಗಿದೆ. ಸರಿ ಗುರು. ಆಯ್ತು, ನಂತರ ಮಾತಾಡೋಣ್ರಿ. ಓಕೆ. ಹಲೋ, ಯಾರಾದ್ರೂ ಮಾತಾಡ್ಬೇಕಂದ್ರೆ ಬೇಗ ಮಾತಾಡಿ. ನಮಸ್ತೆ ಸರ್. ಈ ಕ್ಲಾಸ್ ಯಾವಾಗ ಇರ್ತದೆ ಮಕ್ಕಳ ಕ್ಲಾಸು? 11 o'clock ಅಮ್ಮ, 11 ಗಂಟೆ ಪ್ರತಿ ದಿವಸ. ಹೌದಾ? ಅದ್ರದ್ದು ಒಂಚೂರು ಲಿಂಕ್ ಕಳಿಸ್ರಿ ಸರ್. ನನ್ ಮೊಮ್ಮಗಳಿದ್ದಾಳ. ಲಿಂಕ್ ಕಳಿಸ್ಬೇಕಾ? ದೀಪಾ ಮೇಡಮ್ ಗುರುಜಿ, ಗ್ರೂಪಿಗೆ ಫಾರ್ವರ್ಡ್ ಮಾಡ್ತೀನಿ. 10:45ಕ್ಕೆ ಜಾಯಿನ್ ಆಗ್ಬಿಡಿಮ್ಮ ಆಯ್ತಾ? 365 ದಿವಸ ಕಾರ್ಯಕ್ರಮದಲ್ಲಿ ಫಾರ್ವರ್ಡ್ ಮಾಡಿ. ಆಮೇಲೆ ಸರ, ಈಗ ನೀವು ಹಿಂದೆಲ್ಲ ಇದನ್ನ ಮಾಡಿರಲ್ಲ, ಕೆಲವೊಂದಕ್ಕೆ ನಾನು ಮೊದ್ಲು ಅಟೆಂಡ್ ಆಗಿದ್ದಿಲ್ಲ, ಆಮೇಲೆ ಗುರ್ತಾತಂತ ಅಟೆಂಡ್ ಆಗಿ 3-4 ತಿಂಗಳಾತ್ ನಿಮ್ದಕ್ಕೆ ಅಟೆಂಡ್ ಆಗಿ. ನಾನು 3 ತಿಂಗಳಂತೆ ಆತು. ಅವು ಇದು ಏನವು ಅಕ್ಯುಪ್ರೆಷರ್ ಪಾಯಿಂಟ್ ಅವೆಲ್ಲ ಅವನ್ನ ಎಲ್ಲಿ ಹೆಂಗ್ ತಕ್ಕೊಳ್ಳಿ ನಾನು?
ಯಾವ ಆಕ್ಯುಪ್ರೆಷರ್ ಪಾಯಿಂಟ್ಸ್? ಅಯ್ಯೋ ಒಟ್ಟ ಶುಗರ್ಗೆ ಆತು. ನೀವ್ ಮೊದ್ಲ ಏನ್ ಕ್ಲಾಸ್ ಮಾಡ್ರಿಲ್ಲ ಅವೆಲ್ಲ ನಂಗೆ ಏನು ಇದು ಆಗಿಲ್ಲ, ಬಂದಿಲ್ಲ ಅವು ನನಗ. ಅದಕ್ಕ ಅವನ್ನ ಏನಂತ ಅದನ್ನ ಮಾಡ್ಕೊಳ್ಳಿ ನಾನು? ಯೂಟ್ಯೂಬ್ ಚಾನಲ್ ಹೋಗಿ, ಮಹಾತಾರ್ ಫೌಂಡೇಶನ್ ಯೂಟ್ಯೂಬ್ ಚಾನಲ್ ಇದೆಯಲ್ಲ, ಅಲ್ಲಿಗೆ ಹೋಗಿ ನಿಮ್ಗೆ ಎಲ್ಲಾ ವಿಡಿಯೋಸ್ ಸಿಗುತ್ತೆ ಅಲ್ಲಿ. ಹೌದಾ? ಹಾ ಮಹಾತಾರ್ ಫೌಂಡೇಶನ್ ಅಲ್ಲಿ ಸಬ್ಸ್ಕ್ರೈಬ್ ಆಗಿ, ಅಲ್ಲಿ ಎಲ್ಲಾ ವಿಡಿಯೋಸ್ ಬರುತ್ತೆ, ನೀವು ನೋಡ್ಬೋದಮ್ಮ ಅಲ್ಲಿ. ಹಾ ಓಕೆ, ಥ್ಯಾಂಕ್ ಯು ಮೇಡಮ್. ಮಹಾವತಾರ್ ಟಿವಿ. ಮಹಾವತಾರ್ ಟಿವಿ. ಮಹಾತಾರ್ ಟಿವಿ. ಹಾ ಹಾ ಥ್ಯಾಂಕ್ ಯು ಮೇಡಮ್. ನಿಮ್ ಮೊಮ್ಮಗಳಿಗೆ ಜಾಯಿನ್ ಆಗ್ಲಿಕ್ಕೆ ಹೇಳಿ, ಮತ್ತೆ ನಿಮ್ ಸುತ್ತಮುತ್ತ ಯಾರು ಇರ್ತಾರಲ್ಲ ಅವ್ರಿಗೂ ಸಹ ಎಲ್ಲರಿಗೂ ಜಾಯಿನ್ ಆಗ್ಲಿಕ್ಕೆ ಹೇಳಿ. ನಾನ್ ಲಿಂಕ್ ಕಳಿಸ್ತೀನಿ ಗ್ರೂಪ್ ಅಲ್ಲಿ, ಓಕೆ ಎಲ್ಲರಿಗೂ ಜಾಯಿನ್ ಆಗ್ಲಿಕ್ಕೆ ಹೇಳಿ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸರ್. ಓಕೆ ಸರ್, ನಮಸ್ತೆ ಸರ್. ನಿನ್ನೆ ಬೆಳಿಗ್ಗೆ ಒಂದು ಅನುಭವ ಆಯ್ತು ಸರ್, ಅದನ್ನ ಕೇಳ್ತೀನಿ, ಇಲ್ಲ ಅಂದ್ರೆ ಮನಸ್ಸಿನಲ್ಲೇ ಇರುತ್ತೆ ಸರ್. ನಿನ್ನೆ ಧ್ಯಾನದಲ್ಲಿ ಕೂತ್ಕೊಂಡಿದ್ದಾಗ ಪತ್ರಿಜಿ ಗುರುಗಳು ಸರ್, ಇದು ರಿಂಗ್ ಫಿಂಗರ್ ಇದೆಯಲ್ಲ ಸರ್, ಇಷ್ಟು ಈ ತರ ಹಾಕೊಂಡು ನನ್ ಮುಂದೆ ಬಂದ್ ಆಗಿತ್ತು. ಇದು ಅರ್ಥ ಏನ್ ಸರ್? ಅದು ಗೊತ್ತಿಲ್ಲಮ್ಮ ನಿಮ್ಗೆ. ಅಂದ್ರೆ ಈ ತರ ಮಾಡಿದ್ರೆ ಹೇಳ್ಬೇಕಂದ್ರೆ ಇದು ವೆಯ್ಟ್ ಕಡಿಮೆ ಮಾಡೋದು ಆಕ್ಚುಲಿ. ಅಂದ್ರೆ ವೆಯ್ಟ್ ಹೆಚ್ಚು ಮಾಡೋದು, ವೆಯ್ಟ್ ಹೆಚ್ಚು ಮಾಡ್ತದೆ. ಇದು ಒಂದು ಮುದ್ರಾ ಆಕ್ಚುಲಿ. ಇದು ಆದಿತ್ಯ ಮುದ್ರಾ ಅಂತ ಇರ್ತೀವಿ ಆಕ್ಚುಲಿ ನಾವು. ಇದು ಈ ಬೆರ್ಲಿದೆಲ್ಲ, ಬೆರ್ಲಿಗೆ ಕೆಳಗಡೆ ಇಲ್ಲಿ ಆದಿತ್ಯ ಮುದ್ರಾ. ವೆಯ್ಟ್ ಒಂದೇ ಅಲ್ಲ, ಮನಸ್ಸಲ್ಲಿ ಏನಿದ್ರು ಎಲ್ಲ ಕಡಿಮೆ ಮಾಡೋದು ಅಷ್ಟೇ, ಭಾರ ಕಡಿಮೆ ಮಾಡ್ತದೆ. ಓಕೆ ಸರ್. ಸರ್ ಹೇಳಿ. ಸರ್, ಈಗ ಇದು ತಲೆ ಇದೆಯಲ್ಲ ಸರ್, ತಲೆ ಮಧ್ಯಭಾಗ ಇದೆಯಲ್ಲ, ನೆತ್ತಿ ಇರುತ್ತಲ್ಲ, ನೆತ್ತಿ ಭಾಗದಲ್ಲಿ ಒಂಥರ ಎಳೆಯೋ ತರ ಒಂದು ಫೀಲ್ ಆಗ್ತಾ ಇರುತ್ತೆ ಸರ್. ಅದೇನು ಅಂತ ಅರ್ಥ ಆಗ್ತಾ ಇಲ್ಲ. ಅದೇನಿಲ್ಲ, ಶಕ್ತಿ ಪ್ರಸಾರ ಅಷ್ಟೇ. ಅದು ಅಲ್ಲಿಂದನೇ ಶಕ್ತಿ ಪ್ರಸಾರ ಆಗೋದು ನಿಮ್ಗೆ, ಮೊದಲನೇ ಭಾಗ ಅದು. ಆ ಮಧ್ಯಭಾಗದಲ್ಲಿ ಒಂಥರ ಎಳಿತಾ ಇರುತ್ತೆ, ಎನಿ ಟೈಮ್ ಎಳಿತಾ ಇರೋ ತರನೇ ಇರುತ್ತೆ. ಅದು ಏನಾದ್ರೂ ಬೇರೆ ನನಗೇನಾಗಿತ್ತು ಅಂದ್ರೆ ಏನಾದ್ರೂ ಬೇರೆ ಕಾಯಿಲೆಗಳಿರುತ್ತಾ ಅಥವಾ ಏನು ಅಂತ ನಂಗೊಂದು. ನೀವು ಧ್ಯಾನದಲ್ಲಿ ಬಂದಿದ ಮೇಲೆ ಮತ್ತೆ ಕಾಯಿಲೆ ಬಗ್ಗೆ ಯೋಚನೆ ಮಾಡ್ಕೋಬೇಡಿ, ಅರ್ಥ ಆಯ್ತಾ? ಇಲ್ಲ ಆ ಶಕ್ತಿ ಇದೆ ನೋಡಿ, ಆ ಶಕ್ತಿ ಎಲ್ಲಾನು ಪರಿಹರಿಸ್ತದೆ. ಆದ್ರೆ ನಿಮ್ಗೆ ಇಲ್ಲಿ ಆಗ್ತಾ ಇರೋ ಸೆನ್ಸೇಷನ್ ಅನ್ನೋದು ಈ ನೆತ್ತಿ ಮೇಲೆ ಭಾಗದಲ್ಲಿ ಆಗ್ತಾ ಇರೋ ಸೆನ್ಸೇಷನ್ ಬಂದು ಆ ವೈಬ್ರೇಷನ್ ಅನ್ನೋದು ನಮ್ಮ ಇದು ಪವಾಡ ಅಂಶನೇ ಹೇಳ್ಬೇಕಂದ್ರೆ, ಈ ಕಾಸ್ಮಿಕ್ ಎನರ್ಜಿ ಇಫೆಕ್ಟ್. ಅದು ಶಕ್ತಿ ಇಲ್ಲಿಂದಾನೇ ಪ್ರವಾಹ ಆಗೋದು, ಇಲ್ಲಿಂದ ಅದಕ್ಕೋಸ್ಕರ ಹೌದು ಗುರುಗಳೇ. ಅಂದ್ರೆ ಆ ಟೈಮ್ ಅಲ್ಲಿ ನಾನು ಯಾವಾಗ್ಲೂ ಕುತ್ಕೊಂಡು ಅಷ್ಟೇ, ಮತ್ತೆ ಎಲ್ಲಾದ್ರೂ ಓಡಾಡ್ತಿರ್ಬೇಕಾದ್ರೆ ಏನು ಆಗ್ತಾ ಇರಲ್ಲ. ಎಲ್ಲಾದ್ರೂ ಕುತ್ಕೊಂಡ್ರೆ ಅದೊಂಥರ ಎಳೆಯೋ ತರ ಒಂಥರ ಅನುಭವ ಆಗ್ತಾ ಇರುತ್ತೆ ನನಗೆ. ಅದು ಸ್ವಲ್ಪ ಗೊಂದಲ ಇತ್ತು ಗುರುಗಳೇ, ಅದಕ್ಕೆ. ಏನಿಲ್ಲ. ಓಕೆ ಸರ್, ನಮಸ್ತೆ. ಏಟು ಮಿಲ್ಕ್ನು ಅಕ್ಷಯ ಕಲ್ಪ ಒಂದೇನಾ ಸರ್? ಇಲ್ಲಮ್ಮ, ಅಕ್ಷಯ ಕಲ್ಪ ಅನ್ನೋದು ಆರ್ಗಾನಿಕ್ ಮಿಲ್ಕ್. ಅದು ಏಟು ಹಸು ಅಲ್ಲ, ಅದು ನಾರ್ಮಲ್ ಹಸುವೆ. ಅದಕ್ಕೂ ಆರ್ಗಾನಿಕ್ ಫುಡ್ ಕೊಡ್ತಾರೆ. ಅಂದ್ರೆ ಇಲ್ಲ ಸರ್, ಏಟು ಮಿಲ್ಕ್ ನಮ್ಗೆ ಹೆಂಗ್ ತಗೋಬೇಕು ನಾವು? ದೇಶಿ ಗೋಶಾಲೆಗಳಿದೆಲ್ಲ ದೂರ ಅಲ್ವಾ ಸರ್? ನಮ್ಗೆ ತರ್ಸ್ಕೋಬೇಕಾದ್ರೆ ಹೆಂಗ್ ತರ್ಸ್ಕೊಳ್ಳೋದು ಸರ್? ಅದು ಬ್ಯಾಂಗ್ಳೂರಲ್ಲಿ ಸ್ವಲ್ಪ ಸಪ್ಲೈಯರ್ಸ್ ಇದಾರಮ್ಮ, ಏಟು ಮಿಲ್ಕ್ ಕೊಡೋರು ಇದಾರೆ. ಅದ್ ಬೇಕಾದ್ರೆ ಸ್ವಲ್ಪ ನಂಬರ್ಗಳು ಬೇಕಾದ್ರೆ ಹಾಕ್ತಿವಿ, ಆ ನಂಬರ್ಗಳು ಅದು ನಮಗ್ ಬೇಕು. ಆಮೇಲೆ ಆರ್ಗ್ಯಾನಿಕ್ ಇದು ಸಿಗುತ್ತಲ್ಲ ಸರ್, ಅದೆಲ್ಲ ನಮ್ಗೆ ನಂಬರ್ಗಳು ನೀವು ಇದ್ರೆ ಕೊಟ್ರೆ ಅನುಕೂಲ ಆಗುತ್ತಲ್ಲ ಸರ್? ಖಂಡಿತ. ಅಂದ್ರೆ ಈವನ್ ನಾನು ಮೊದಲನೇ ಸೆಷನ್ಸ್ ಅಲ್ಲಿ ಆರ್ಗಾನಿಕ್ ಬೆಳವಣಿಗೆ ಮಾಡಿದ ರೈತರು ಮತ್ತೆ ಹೆಚ್ಚು ಸಂಗ್ರಹಣೆ ಮಾಡಿ ಎಲ್ಲಾರ್ಗು ಮಾರ್ಕೆಟ್ ಮಾಡೋರು ಅಂತವ್ರನ್ನು ಇನ್ವೈಟ್ ಮಾಡ್ಬೇಕಂತ ಇದೀನಿ. ಸಾಟರ್ಡೆ ಸಮಯದಲ್ಲಿ ಅವ್ರ ಜ್ಞಾನವನ್ನು ಹಂಚ್ತಾರೆ, ಚೆನ್ನಾಗಿ ಹಂಚ್ತಾರೆ. ರೈಟ್. ಓಕೆ, ಈಗ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾ ಇದ್ದೀವಿ. ರೈಟ್. ಎಲ್ಲರಿಗೂ ಧನ್ಯವಾದಗಳು ಮತ್ತೆ ನಮಸ್ಕಾರ.